ನಮಸ್ಕಾರ ಸ್ನೇಹಿತರೆ, ಹನುಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಥವಾ ಏಕದಂತ ಸಂಕಷ್ಟಹರ ಚತುರ್ಥಿಯ ಯಾವ ದಿವಸ ಬರ್ತಾ ಇದೆ ಎಲ್ಲವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಂಕಷ್ಟ ಚತುರ್ಥಿಯ ವ್ರತಾಚರಣೆಯ ಪೂಜಾ ವಿಧಾನ, ಹಾಗೆಯೇ ನಾನು ಹೇಳುವಂಥ ಕೆಲವು ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ವಿಶೇಷವಾಗಿ ಈ ದಿವಸ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ. ಅದೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ದಿವಸ ನೀವು ವ್ರತಾಚರಣೆಯನ್ನು ಮಾಡೋದು 21 ತಿಂಗಳು ಈ ಸಂಕಷ್ಟಹರ ಚತುರ್ಥಿ ವ್ರತ ಮಾಡಿದ್ದಕ್ಕೆ ಸಮಾನವಾದಂಥ ಒಂದು ಫಲವನ್ನು ನೀಡುತ್ತೆ. ಯಾರಿಗೆ ಪ್ರತಿ ತಿಂಗಳು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಈ ಒಂದು ದಿವಸ ತಪ್ಪದೆ ನೀವು ಉಪವಾಸ ಇದ್ದು ವ್ರತವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತೆ. ಇನ್ನು ಪೂಜಾ ವಿಧಾನ ಅಂತ ಬಂದಾಗ, ಬೆಳಗ್ಗೆ ನೀವು ಗಣಪತಿಗೆ ಸಂಕಲ್ಪವನ್ನು ಮಾಡಿಕೊಂಡು ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ಗಣಪತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಕೇಳ್ಕೋಬೇಕು. ಈ ದಿವಸ ನಾನು ಸಂಕಲ್ಪಪೂರ್ವಕವಾಗಿ ವ್ರತವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ ವ್ರತವನ್ನು ಹಿಡಿಬೇಕಾಗತ್ತೆ. ಇನ್ನು ಚತುರ್ಥಿ ತಿಥಿ ಬೆಳಗ್ಗೆನೇ ಪ್ರಾರಂಭ ಆಗಿರೋದ್ರಿಂದ ನೀವು ಬೆಳಗ್ಗೆ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಆದರೆ ವ್ರತಕಥೆಯನ್ನು ಯಾವಾಗಲೂ ಕೂಡ ಸಂಜೆ ವೇಳೆನೇ ಓದ್ಕೋಬೇಕಾಗತ್ತೆ. ಸಂಜೆ ಧೂಪ ದೀಪ ನೈವೇದ್ಯ ಆರತಿ ಎಲ್ಲವನ್ನು ಮಾಡಿಕೊಂಡು ನೀವು ಆ ಕಥೆಯನ್ನು ಓದ್ಕೊಂಡು ಆ ನಂತರ ನೀವು ದೇವಸ್ಥಾನಕ್ಕೆ ತೆರಳಬಹುದು. ಇನ್ನು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಗಣಪತಿಗೆ ಮೋದಕ, ಕಡಲೆಕಾಳಿನ ಹುಸ್ಲಿ ಹಾಗೆ ಕಡಲೆಕಾಳಿನ ಹಾರ ಇವುಗಳನ್ನು ಅರ್ಪಿಸಿ, ಮುಖ್ಯವಾಗಿ 21 ಗರಿಕೆಯನ್ನು ಗಣಪತಿಗೆ ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ಇದರ ವಿಶೇಷ. ರಾತ್ರಿ ಚಂದ್ರೋದಯವಾದ ನಂತರದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಮುರಿಬೇಕಾಗುತ್ತೆ. ಇನ್ನು ಈ ದಿವಸ ಉಪ್ಪಿಲ್ಲದ ಆಹಾರವನ್ನು ಸೇವನೆಯನ್ನು ಮಾಡಬೇಕಾಗತ್ತೆ. ಇಡೀ ದಿವಸ ಪೂರ್ತಿಯಾಗಿ ಉಪವಾಸ ಇರೋದಕ್ಕೆ ಸಾಧ್ಯವಿಲ್ಲದಂಥವರು ಅವಲಕ್ಕಿ ಅಥವಾ ಹಣ್ಣು ಹಾಲು ಇದನ್ನು ಸೇವನೆ ಮಾಡಬಹುದು. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ನಿರ್ಜಲ ಉಪವಾಸವನ್ನು ಮಾಡೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಫಲಗಳನ್ನು ತೆಗೆದುಕೊಂಡು ಹಾಲು ಹಣ್ಣನ್ನು ಸೇವನೆ ಮಾಡಿಕೊಂಡು ನೀವು ಉಪವಾಸವನ್ನು ಮಾಡಬಹುದು. ಇನ್ನು ಈಗ ನಾನು ಹೇಳುವಂಥ ಪರಿಹಾರಗಳು ಯಾವುದು ಅಂತ ಹೇಳಿದ್ರೆ, ನಿಮಗೆ ಮನೆ ಕಟ್ಟೋದಕ್ಕೆ ಆಸೆ ಇರುತ್ತೆ, ನೀವು ಕಟ್ಟೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಡೆತಡೆಗಳು ಅನ್ನೋದು ಬರ್ತಾ ಇರುತ್ತೆ. ಅಥವಾ ನಿಮ್ಮ ಹತ್ರ ಹಣ ಇದ್ದರೂ ಕೂಡ ಮನೆ ಕೊಂಡ್ಕೊಳ್ಬೇಕು ಅಂತ ನೀವು ಎಷ್ಟು ಓಡಾಡ್ತಾ ಇದ್ದರೂ ಕೂಡ ನಿಮಗೆ ಬೇಕಾದಂಥ ಒಂದು ಮನೆ ಏನಿದೆ ಅದು ಸಿಗ್ತಾ ಇರೋದಿಲ್ಲ. ಈ ರೀತಿಯಾದಂಥ ಮನೆಗೆ ಸಂಬಂಧಪಟ್ಟಂಥ ನಿಮಗೆ ಅಡೆತಡೆಗಳು ತೊಂದರೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ, ಈ ಸಂಕಷ್ಟಹರ ಚತುರ್ಥಿ ದಿವಸ ನೀವು ಒಂದು ತೊಗರಿಬೇಳೆ ಹಾಗೆ ಆ ತೊಗರಿಬೇಳೆ ಮೇಲೆ 2 ಬೆಲ್ಲದ ಅಚ್ಚನ್ನು ಇಟ್ಕೊಂಡು ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಮುಖವಾಗಿ ನೀವು ಗಣಪತಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಗಣಪತಿಯಲ್ಲಿ ನೀವು ಅಂದ್ಕೊಂಡಂಥ ಕಾರ್ಯ ಯಶಸ್ವಿಯಾಗಿ ಆಗಲಿ, ಆ ಮನೆ ಕೊಂಡ್ಕೊಳ್ಳೋದಾಗಿರಬಹುದು ಅಥವಾ ಕಟ್ಸೋದಾಗಿರಬಹುದು, ನಿರ್ವಿಘ್ನವಾಗಲಿ ನಡೀಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮೊದಲಿಗೆ ಅರ್ಚನೆಯನ್ನು ಮಾಡಿಸಿ ನೀವು ಒಂದು ತಟ್ಟೆನಲ್ಲಿ ತೊಗರಿಬೇಳೆ ಹಾಕಿ ಅದರ ಮೇಲೆ 2 ಅಚ್ಚು ಬೆಲ್ಲವನ್ನು ಇಟ್ಟು ಅದರಲ್ಲಿ ತುಪ್ಪದ ಬತ್ತಿಗಳನ್ನು ಹಾಕಿ ಆ ಒಂದು ದೀಪವನ್ನು ಹಚ್ಚಿ ಗಣಪತಿಗೆ ಬೆಳಗ್ಬಿಟ್ಟು ಅದನ್ನು ಅಲ್ಲೇ ಇಟ್ಬಿಟ್ಟು ಗಣಪತಿನಲ್ಲಿ ಬೇಡಿಕೊಂಡು ನೀವು ಬರಬೇಕು. ಇದನ್ನು ಈ ಮಂಗಳವಾರ ದಿವಸ ನೀವು ಸಂಕಷ್ಟಹರ ಚತುರ್ಥಿ ದಿವಸ ಇದನ್ನು ಸಂಕಲ್ಪವನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಖಂಡಿತ ಆ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತೆ. ಇನ್ನು ಎರಡನೇ ಪರಿಹಾರ ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳೇನಾದರೂ ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದಕ್ಕೆ ಉಳ್ಕೊಂಡಿದ್ದಾರೆ, ವಿದ್ಯೆಯಲ್ಲಿ ಆಸಕ್ತಿ ಬರ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಡೆತಡೆಗಳು ಏನೇ ಬರ್ತಾ ಇದ್ದರೂ ಕೂಡ ಈ ಸಂಕಷ್ಟಹರ ಚತುರ್ಥಿ ದಿವಸ ನೀವು ನಿಮ್ಮ ಮಕ್ಕಳನ್ನು ಗಣಪತಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಜೊತೆಯಲ್ಲಿ 21 ಗರಿಕೆ, 2 ಅಚ್ಚು ಬೆಲ್ಲ ಹಾಗೆ ಒಂದು ಸಣ್ಣ ಜೇನುತುಪ್ಪದ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಗಣಪತಿಯ ದೇವಸ್ಥಾನದಲ್ಲಿ ಕೊಟ್ಟು ಮಕ್ಕಳ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ನಮ್ಮ ಮಕ್ಕಳು ಓದಿನಲ್ಲಿ ಹಿಂದೆ ಉಳಿದಿದ್ದಾರೆ, ಅವರ ವಿದ್ಯಾಭ್ಯಾಸ ಯಾವುದೇ ಅಡೆತಡೆಗಳು ಇಲ್ಲದೆ ಕೂಡ ಚೆನ್ನಾಗಿ ನಡೀಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಾನು ಹೇಳಿದಂಥ ವಸ್ತುಗಳನ್ನು ಅಲ್ಲಿ ಅರ್ಪಿಸಿ ಪೂಜೆಯನ್ನು ಮಾಡಿಸಿ ಮಕ್ಕಳ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಸಂಕಲ್ಪ ಮಾಡಿಕೊಂಡು ಬರೋದರಿಂದ ನೀವು ಅಂದ್ಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಮಕ್ಕಳು ಓದಿನಲ್ಲಿ ಏನೆಲ್ಲ ಅಡೆತಡೆಗಳು ಬರ್ತಾ ಇದೆಯೋ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಮೂರನೆಯದು, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇಲ್ಲ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ, ನೀವು ಬಿಳಿ ಎಕ್ಕದ ಹೂಗಳನ್ನು ತೆಗೆದುಕೊಂಡು ಬಂದು ಅದನ್ನು
ಗಣಪತಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಗಣಪತಿಗೆ ಅದನ್ನು ಅರ್ಪಿಸಬೇಕಾಗತ್ತೆ. ಅದನ್ನು ಕೊಟ್ಟು ಗಣಪತಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು, ಅಂದರೆ ನಿಮ್ಮ ಯಾವ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇಲ್ವೋ ಅದನ್ನು ಅಲ್ಲಿ ಕೇಳಿಕೊಂಡು ಆ ಒಂದು ಕೆಲಸ ಸಿದ್ಧಿ ಆಗಲಿ ಅಂತ ಅಂದ್ಕೊಂಡು ಆ ಗಣಪತಿಗೆ ಆ ಬಿಳಿ ಎಕ್ಕದ ಹೂವನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದರಿಂದ ಖಂಡಿತ ನೀವು ಅಂದ್ಕೊಂಡಂಥ ಆ ಇಷ್ಟಾರ್ಥಗಳೇನಿದೆಯೋ ಅದೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಈ ರೀತಿಯಾಗಿ ಈ 3 ಪರಿಹಾರಗಳನ್ನು ನಿಮ್ಮ ಸಮಸ್ಯೆಗಳಿಗೆ ನೀವು ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿನಲ್ಲಿ ನೀವು ಮಾಡಿಕೊಂಡು ಭಕ್ತಿಯಿಂದ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಇದೇ ಹೇಳಿದಂಥ ಎಲ್ಲವನ್ನು ಕೂಡ ಫಾಲೋ ಮಾಡಿ ಖಂಡಿತ ನೀವು ಅಂದ್ಕೊಂಡಂಥ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೀತಾ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.